ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ. ನಾವಿವತ್ತು ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳಿದ್ರೆ ತಾವರೆಕೆರೆಯಲ್ಲಿರುವ ಹೊನ್ನವ ಮಂತ್ರಾಲಯ ಮಂದಿರಕ್ಕೆ ನಾವೀಗ ಹೋಗ್ತಾ ಇರೋದು. ನಾನು ಇಲ್ಲಿಗೆ ತುಂಬಾ ಸಲ ಹೋಗ್ಬೇಕು ಅಂತ ಅನ್ಕೊಂತಿದ್ದೆ, ಆದ್ರೆ ಆಗ್ಲಿಲ್ಲ. ಇವತ್ತು ನನ್ನ ಫ್ರೆಂಡ್ ಬಂದ್ಬಿಟ್ಟು ಹೋಗೋಣ ಅಂತ ಹೇಳ್ದ. ನಾವಿಬ್ರು ಇವಾಗ ಹೊರಟಿದ್ದೀವಿ. ಇವಾಗ ನಾವು ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರದ ಎದುರುಗಡೆ ಇದ್ದೀವಿ. ಇದಿರೋದು ಬಂದ್ಬಿಟ್ಟು ಹೊನ್ನಗಟ್ಟಿ ತಾವರೆಕೆರೆ. ನೀವು ಬಸ್ಸಲ್ಲಿ ಬರೋದಾದ್ರೆ ತಾವರೆಕೆರೆಯಲ್ಲಿ ಎಳ್ಕೊಂಡು ಸ್ವಲ್ಪ ದೂರ ನಡ್ಕೊಂಡು ಬರ್ಬೇಕಾಗತ್ತೆ. ನನ್ನ ಫ್ರೆಂಡ್ ಬರ್ಬೇಕಾದ್ರೆ ಹೇಳ್ತಾ ಇದ್ದ, ಈ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ಜನ ಜಾತ್ರೆನೇ ಇರುತ್ತೆ ಅಂತ. ನನ್ಗೆ ಇಲ್ಲಿ ಬಂದ್ ನೋಡಿದ್ಮೇಲೆ ಗೊತ್ತಾಯ್ತು ಇಲ್ಲಿ ಜನ ಏನಕ್ಕೆ ಬರ್ತಾರಂತ ಹೇಳಿದ್ರೆ, ಈ ದೇವಸ್ಥಾನದ ಮಹಿಮೆ ಆ ತರ ಇದೆ. ಈ ದೇವಸ್ಥಾನಕ್ಕೆ ಬಂದು ನಾವೇನೇ ಅನ್ಕೊಂಡ್ರು ಅದು ಬಂದ್ಬಿಟ್ಟು ಕೆಲವೇ ದಿನದಲ್ಲಿ ನೆರವೇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ಸಂಕಲ್ಪ ಮಾಡಿ ಕಾಯಿ ಕಟ್ಟು ಹೋಗ್ತಾರೆ. ಈ ಸಂಕಲ್ಪ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ 21 ವಾರದ ಸಂಕಲ್ಪ ಇರುತ್ತೆ, ಮತ್ತೆ 18 ವಾರದ ಸಂಕಲ್ಪ ಇರುತ್ತೆ. ನೀವು ಇಲ್ಲಿ ಬಂದು ಕಾಯಿ ಕಟ್ಟಿ ಮನಸ್ಸಲ್ಲಿರೋದು ಅನ್ಕೊಂಡು ಅದಾದ್ಮೇಲೆ ಕಾಯಿ ಚೀಲದ ಮೇಲೆ ನಿಮ್ ಹೆಸರು ಮತ್ತೆ ನಿಮ್ಮ ಫೋನ್ ನಂಬರ್ ನ ಬರ್ದಿಡ್ಬೇಕಾಗತ್ತೆ. ಈ ದೇವಸ್ಥಾನದಲ್ಲಿ ಬರುವವರು ಆರೋಗ್ಯ ಸಮಸ್ಯೆ ಇದ್ದು ಅದರ ಪರಿಹಾರಕ್ಕೋಸ್ಕರ ಬರ್ತಾರೆ, ಅಥವಾ ನೀವು ವ್ಯವಹಾರದಲ್ಲಿ ಏನಾದ್ರೂ ನಷ್ಟ ಆದ್ರೆ ಅಥವಾ ನಿಮ್ ಜೀವನದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಅದ್ರ ಪರಿಹಾರಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಬಂದ್ಬಿಟ್ಟು 21 ವಾರದ ವ್ರತ, 18 ವಾರದ ವ್ರತ, ಹಾಗೆ ತುಪ್ಪದ ದೀಪ ಹಚ್ಚೋದ್ರಿಂದ ಎಲ್ಲಾ ಸಮಸ್ಯೆಗಳು ಬಗೆಹರುತ್ತೆ ಅಂತ ಇಲ್ಲಿ ಜನ ನಂಬ್ತಾರೆ. ಹಾಗೆ ದಿನ ಇಲ್ಲಿ ಬಂದ್ಬಿಟ್ಟು ತುಂಬಾ ಜನ ಕೂಡ ಬರ್ತಾರೆ. ನೀವು ಇಲ್ಲಿ ಆ ಕಡೆ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದ್ಬಿಟ್ಟು ಕಾಯಿ ಕಟ್ಟು ಹೋಗಿದಾರೆ ಅಂತೆ. ಎಷ್ಟು ಜನ ಕಾಯಿ ಕಟ್ಟು ಹೋಗಿದಾರೋ ಅಷ್ಟು ಜನ ಬಂದ್ಬಿಟ್ಟು ಸಂಕಲ್ಪ ಮಾಡ್ಬಿಟ್ಟು ಕಾಯಿ ಕಟ್ಟು ಹೋಗಿದ್ದಾರೆ. ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾಯಿಗಳ ಮಾಲೆನೇ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಹಾಗೆ ಜನರಿಗೆ ಈ ದೇವಸ್ಥಾನದ ಮೇಲಿರೋ ನಂಬಿಕೆನೂ ಕೂಡ ಕಾಣಿಸುತ್ತೆ. ನಂಬಿಕೆ ಇಲ್ಲದೆ ಇದ್ದಿದ್ರೆ ಇಷ್ಟು ಜನ ಬಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಬರ್ತಾ ಇರ್ಲಿಲ್ಲ. ಹಾಗೆ ತುಪ್ಪದ ದೀಪ ಹಚ್ಚೋಣ ಅಂತ ಹೇಳಿ ಚೀಟಿ ತಕೊಂಡು ನಾನು ನನ್ನ ಫ್ರೆಂಡ್ ಬಂದ್ಬಿಟ್ಟು ಲೈನ್ ಅಲ್ಲಿ ಬಂದು ನಿಂತ್ಕೊಂಡ್ವಿ. ಹಾಗೆ ತುಂಬಾ ಹೊತ್ತು ನಿಂತ್ಕೊಂಡ್ಮೇಲೆ ಲೈನ್ ಬಂದ್ಬಿಟ್ಟು ಸ್ವಲ್ಪನೇ ಮುಂದೆ ಹೋಗ್ ಶುರುವಾಯ್ತು. ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಕಾಯಿಸ್ ಕಟ್ಟುವ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ 7:30ಯಿಂದ ಮಧ್ಯಾಹ್ನ 1:30ವರೆಗೆ, ಹಾಗೆ ಸಂಜೆ 5:30ಯಿಂದ ನೈಟ್ 7 ಗಂಟೆ ತನಕ ಇರುತ್ತೆ. ಹಾಗೆ ನಾವು ಪಕ್ಕದಲ್ಲಿರುವಂತಹ ಹೋಮಕುಂಡ ಮತ್ತೆ ಗಣಪತಿಗೆ ಕೈ ಮುಕ್ಕೊಂಡು ಲೈನ್ ಅಲ್ಲಿ ಹಾಗೆ ಮುಂದೆ ಹೋದ್ವಿ. ಒಂದ್ ವಿಷಯ ಹೇಳೋದಾದ್ರೆ ಈ ದೇವಸ್ಥಾನದ ವೈಬ್ ಮಾತ್ರ ತುಂಬಾ ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನದ ಒಳಗಡೆ ಬರ್ತಿದ್ದಂಗೆ ಮೈಂಡ್ ಒಂಥರ ಪೀಸ್ಫುಲ್ ಆಗಿ ಏನೋ ಒಂಥರ ನೆಮ್ಮದಿ ಸಿಗೋ ತರ ಫೀಲ್ ಆಯ್ತು. ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ. ನೀವು ಒಂದ್ ವೇಳೆ ಈ ದೇವಸ್ಥಾನಕ್ಕೆ ಬರೋದಿದ್ರೆ ಸ್ವಲ್ಪ ಬೇಗನೆ ಬನ್ನಿ. ಏನಕ್ಕಂತ ಹೇಳಿದ್ರೆ ಈ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ಗಂಟೆಯಿಂದ ಗಂಟೆಗೆ ಜನ ಜಾಸ್ತಿ ಆಗ್ತಾನೆ ಇರ್ತಾರೆ, ಭಕ್ತಾದಿಗಳು ಜಾಸ್ತಿ ಆಗ್ತಾನೆ ಇರ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಕ್ಕಂದ್ರೆ ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ನಾನು ಈ ತರ ಹೆಚ್ಚು ವಿಡಿಯೋ ಮಾಡೋಕ್ ಸಾಧ್ಯ. ನಿಮ್ ಸಪೋರ್ಟು ನನ್ಗೆ ಮಾಡ್ತೀರಾ ಅಂತ ಅನ್ಕೊಂತೀನಿ. ಧನ್ಯವಾದಗಳು.